ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ನಮ್ಮ ಮನೆಯವ್ರು ಎಲ್ಲರಿಗೂ ಫೇವರೇಟ್ ಆಗಿರುವಂಥ ವೆಜ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಯೂಶಲ್ ಆಗಿ ವೆಜ್ ಬಿರಿಯಾನಿ ಮಾಡಿದಾಗೆಲ್ಲ ಪಾತ್ರೆನಲ್ಲಿ ಮಾಡ್ತಾ ಇದ್ದೆ, ಬಟ್ ಇವತ್ತು ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೀನಿ. ಅದು ಹೇಗೆ ಅಂತ ತೋರಿಸ್ತೀನಿ. ತುಂಬ ಸಿಂಪಲ್ ರೆಸಿಪಿ ಇದು. ಎಲ್ಲ ತರಕಾರಿ ಹಾಕಿ ಮಾಡ್ಕೊಳ್ಳೋದ್ರಿಂದ ಹಾಗೆ ಬಿರಿಯಾನಿ ಮಸಾಲನ ಹಾಕಿ ಮಾಡ್ಕೊಳ್ಳೋದ್ರಿಂದ ಬಹಳ ಅಂದರೆ ಬಹಳ ರುಚಿಯಾಗಿ ಬರುತ್ತೆ. ತುಂಬ ಫ್ಲೇವರ್ಫುಲ್ಲಾಗಿ ಕಲರ್ಫುಲ್ಲಾಗಿ ಕೂಡ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ತರಕಾರಿನೆಲ್ಲ ಚಾಪ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ್ಯಾವ ತರಕಾರಿ ಬೇಕೋ ಅದನ್ನೆಲ್ಲ ಹಾಕ್ಕೋಬೋದು. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ಈರುಳ್ಳಿ, ಟೊಮ್ಯಾಟೊ ಹಾಗೆ ಹೂಕೋಸನ್ನು ಸೇರಿಸ್ಕೋತಾ ಇದ್ದೀನಿ. ಬೇಕು ಅಂದರೆ ನೀವು ಹಸಿ ಬಟಾಣಿ ಹಾಕ್ಕೋಬೋದು, ಆಲೂಗಡ್ಡೆ ಹಾಕ್ಕೋಬೋದು, ಅದ್ರ ಜೊತೆ ನವಿಲುಕೋಸು ಬರುತ್ತಲ್ವ ಅದನ್ನು ಸಹ ಹಾಕ್ಕೋಬೋದು. ಇನ್ನು ಸ್ವಲ್ಪ ಮಶ್ರೂಮ್ ಬೇಕು ಅಂತಂದರೆ ಅದನ್ನು ಸಹ ಸೇರಿಸ್ಕೋಬೋದು. ಬೇಬಿಕಾರ್ನ್ ಇತ್ತು ಅಂದರೆ ಅದನ್ನು ಸಹ ಹಾಕ್ಕೋಬೋದು. ಹಾಗೆ ಎಲ್ಲ ತರಕಾರಿನೂ ಕೂಡ ಕಟ್ ಮಾಡಿಕೊಂಡು ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ ರೈಸ್ನ ಕೂಡ ನೆನೆಸಿಟ್ಕೋಬೇಕು. ಕುಕ್ಕರ್ನಲ್ಲಿ ಮಾಡ್ತೀನಿ ಅಂದರೆ ಅದು ಯಾವ ಕುಕ್ಕರ್ ಅಂತ ಹೇಳಿರಲಿಲ್ಲ. ಅದು ಬಂದು V-Guard VRCD ರೈಸ್ ಕುಕ್ಕರ್. ಇದು ಒಂದು ಬೆಸ್ಟ್ ಪರ್ಚೇಸ್ ಅಂತಲೇ ಹೇಳ್ಬೋದು ನನ್ನ ಕಿಚನ್ಗೋಸ್ಕರ. ಇದರಲ್ಲಿ ಏನೇನು ಬರುತ್ತೆ ಅಂತ ತೋರಿಸ್ತೀನಿ. ರೆಡ್ ಕಲರ್ ಪಾಟ್ ಬಂದು ಮೇನ್ ಬಾಡಿ ಆಗಿರುತ್ತೆ. ಹಾಗೆ ಅದರಲ್ಲಿ ಒಂದು ಮೆಜರಿಂಗ್ ಕಪ್ ಸಹ ಕೊಟ್ಟಿರ್ತಾರೆ. ಸೊ ನಾವು ಆರಾಮಾಗಿ ನೀರು ಮತ್ತು ಅಕ್ಕಿನ ಅಳತೆ ಮಾಡಿ ಹಾಕ್ಕೋಬೋದು. ಹಾಗೆ ಇದು ಕೇಬಲ್ ಸಹ ಕೊಟ್ಟಿದ್ದಾರೆ. ಒಂದು ಸರ್ವಿಂಗ್ ಸ್ಪ್ಯಾಚುಲ ಸಹ ಕೊಟ್ಟಿರ್ತಾರೆ. ಇನ್ನು ಇದೊಂದು ರೈಸ್ ಸೆಪರೇಟರ್ ಅಂತ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಹಾಗೆ ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂತಂದರೆ ಇದರಲ್ಲಿ 2 ಕುಕ್ಕಿಂಗ್ ಪಾಟ್ಗಳು ಬರುತ್ತೆ. ಒಂದರಲ್ಲಿ ನಾವು ಅನ್ನ ಮಾಡಿಟ್ಕೊಂಡಿರ್ತೀವಿ ಅಂತ ಅಂದ್ಕೊಳ್ಳಿ. ಅದನ್ನು ನಾವು ಮತ್ತೆ ತೆಗೆದಿಟ್ಟು ಇನ್ನೊಂದು ಸಾರಿ ಅಡುಗೆ ಮಾಡಬೇಕು ಅಂತಂದಾಗ ತುಂಬ ಕಷ್ಟ ಆಗ್ತಿರುತ್ತೆ. ಬಟ್ ಈ ಥರ 2 ಪಾಟ್ ಇತ್ತು ಅಂತಂದರೆ ಒಂದರಲ್ಲಿ ಅನ್ನ, ಇನ್ನೊಂದರಲ್ಲಿ ಪುಲಾವ್, ಇಲ್ಲ ಅಂತಂದರೆ ಪಾಯಸ, ಪೊಂಗಲ್ ಈ ಥರ ಎಲ್ಲ ಮಾಡ್ಕೋಬೋದು. ಒಂದು ಫುಲ್ ಆಗಿತ್ತು ಅಂತಂದರೆ ಇನ್ನೊಂದರಲ್ಲಿ ಕುಕ್ ಮಾಡ್ಕೋಬೋದು. ಹಾಗೆ ಒಂದು ಲಿಡ್ ಸಹ ಬರುತ್ತೆ. ಇನ್ನು ಇದು ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಇದು ಮೇನ್ ಪ್ಯಾನಲ್ ಆಗಿರುತ್ತೆ. ಒಂದು ಕುಕ್ ಇರುತ್ತೆ, ಹಾಗೆ ಒಂದು ವಾರ್ಮ್ ಅಂತ ಇರುತ್ತೆ. ಇದೊಂದು ಬಟನ್ ಸಹ ಕೊಟ್ಟಿರ್ತಾರೆ. ನಾವು ಕುಕ್ ಮಾಡ್ಕೊಳ್ಳುವಾಗ ಕುಕ್ಕಲ್ಲಿ ಇಟ್ಕೋಬೋದು, ಇಲ್ಲ ವಾರ್ಮ್ ಆಗಿರಬೇಕು ಅಂತಂದರೆ ವಾರ್ಮಲ್ಲಿ ಇಟ್ಕೋಬೋದು. ಯಾಕೆಂದರೆ 5 hours ತನಕ ಇದು ನಾವು ಕುಕ್ ಮಾಡಾದ್ಮೇಲೆ ವಾರ್ಮ್ ಆಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಒಳಗಡೆ ಬಾಡಿ ಇರುತ್ತೆ. ಕಂಪ್ಲೀಟಾಗಿ ಲುಕ್ ಈ ಥರ ಕಾಣಿಸ್ತಿರುತ್ತೆ. ಹಾಗೆ ಇಲ್ಲಿ ನಾವು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಕೇಬಲ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಅಂತ ಕೊಟ್ಟಿರ್ತಾರೆ. ಜಸ್ಟ್ ಇದನ್ನು ಫಿಕ್ಸ್ ಮಾಡಿ ಈ ಪ್ಲಗ್ನ ನಾವು ಸ್ವಿಚ್ ಬೋರ್ಡ್ಗೆ ಪ್ಲಗ್ ಮಾಡಿಕೊಂಡು ಸ್ವಿಚ್ ಆನ್ ಮಾಡ್ಕೊಳ್ಳೋದು. ಹಾಗೆ ನಾನಿಲ್ಲಿ ಅಕ್ಕಿನ ಕೂಡ ನೆನೆ ಹಾಕೋತಾ ಇದ್ದೀನಿ. ಯಾವಾಗ್ಲೂ ಬಿರಿಯಾನಿಗೆ ನಾರ್ಮಲ್ ಸೋನಾ ಮಸೂರಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಪ್ರತಿ ಸಾರಿ ನಾನು ಬಿರಿಯಾನಿ ಮಾಡಿದಾಗ ಈ ಥರ ಬಾಸ್ಮತಿ ರೈಸ್ನೇ ಬಳಸ್ತೀನಿ. ಅವರು ಮೆಜರಿಂಗ್ ಕಪ್ ಕೊಟ್ಟಿರ್ತಾರೆ ಅಲ್ವಾ, ಸೊ ಅದೇ ಕಪ್ಪಲ್ಲೇ ಅಳತೆ ಮಾಡ್ಕೋತಾ ಇದ್ದೀನಿ ಪರ್ಫೆಕ್ಟಾಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ. ನಾನಿಲ್ಲಿ 3ರಿಂದ 4 ಜನಕ್ಕೆ ಮಾಡ್ತಾ ಇದ್ದೀನಿ. ಹಾಗಾಗಿ 2 ಕಪ್ನಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನೆನೆಸಿಟ್ಕೋಬೇಕು. ಯಾವಾಗಲೇ ಬಿರಿಯಾನಿ ಪುಲಾವ್ ಮಾಡ್ಕೊಳ್ಳೋವಾಗ ಆದಷ್ಟು ಅಕ್ಕಿನ ನೆನೆ ಹಾಕ್ಕೊಂಡ್ರೆ ಸೂಪು ಸಾಫ್ಟಾಗಿ ಉದ್ರುದ್ರಾಗಿ ಬರುತ್ತೆ. ಅದಕ್ಕೋಸ್ಕರ ಇನ್ನು ಅದೇ ಕಪ್ನಲ್ಲಿ ನೀರನ್ನು ಕೂಡ ಅಳತೆ ಮಾಡ್ಕೋಬೇಕು. ಅದಕ್ಕೋಸ್ಕರ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇವಾಗ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ತರಕಾರಿ ಕೂಡ ರೆಡಿ ಆಗಿತ್ತು, ಹಾಗೆ ಅಕ್ಕಿನೂ ಕೂಡ ನೆನೆ ಹಾಕ್ಕೊಂಡಿದ್ದಾಯಿತು. ಇನ್ನು ನಾವು ಇದರೊಳಗಡೆ ಅಂದರೆ ಮೇನ್ ಬಾಡಿ ಒಳಗಡೆ ಪಾಟ್ನ ಇಡೋವಾಗ ನೋಡ್ಕೊಂಡು ಹಾಕ್ಕೋಬೇಕು. ಕೆಳಗಡೆ ನೀರು ಏನೂ ಇರಬಾರ್ದು, ಫುಲ್ ಡ್ರೈ ಆಗೇ ಇರಬೇಕು. ಆಲ್ಮೋಸ್ಟ್ ಇವಾಗ ಎಲ್ಲ ಕೂಡ ಪ್ರಿಪೇರ್ ಆಗಿದೆ. ಇವಾಗ ಸ್ವಿಚ್ ಆನ್ ಮಾಡ್ಕೊಂಡಿದ್ದಾಯಿತು. ಅದು ವಾರ್ಮ್ ತೋರಿಸ್ತಾ ಇರುತ್ತೆ. ನೀವು ಕುಕ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೋಬೇಕು, ಇಲ್ಲ ಅಂದರೆ ಎಣ್ಣೆನೂ ಸಹ ಸೇರಿಸ್ಕೋಬೋದು. ಅದಾದ ನಂತರ ಹೋಲ್ ಸ್ಪೈಸಸ್ನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಸಣ್ಣದಾಗಿ ಉದ್ದುದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಮತ್ತೆ ಇದನ್ನು ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಫ್ರೆಶ್ ಆಗಿರುವಂಥದ್ದನ್ನಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಂಡಿರುವಂಥದ್ದನ್ನಾದ್ರೂ ಹಾಕ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡಿದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ತರಕಾರಿನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಆದಷ್ಟು ತೀರಾ ಸಣ್ಣದಾಗಿ ಕಟ್ ಮಾಡ್ಕೋಬಾರ್ದು, ತೀರಾ ದೊಡ್ಡದಾಗಿಯೂ ಕೂಡ ಇರಬಾರ್ದು. ಮೀಡಿಯಮ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿನಲ್ಲಿ. ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದ ನಂತರ ಸಣ್ಣದಾಗಿ ಉದ್ದುದಾಗಿ ಹೆಚ್ಚಿಟ್ಕೊಂಡಿರುವಂಥ ಟೊಮ್ಯಾಟೊನ ಹಾಕಿ ಮತ್ತೆ ಅದನ್ನು ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಸ್ವಲ್ಪ ಹುಳಿ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಬಿರಿಯಾನಿ ಮಸಾಲಾನ ಹಾಕ್ಕೋತಾ ಇದ್ದೀನಿ. ಅದಾದ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಧನಿಯಾ ಪುಡಿನ ಸೇರಿಸ್ಕೊಂಡು ಕೊನೆಯಲ್ಲಿ ಕಸೂರಿ ಮೇಥಿನ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಈ ಕುಕ್ಕರಲ್ಲಿ ಬರೀ ರೈಸ್ ಮಾಡ್ಕೊಳ್ಳೋದಲ್ದೇ ಈ ಥರ ಪುಲಾವ್, ಬಿರಿಯಾನಿ, ಪೊಂಗಲ್, ಪಾಯಸ ಈ ಥರದ್ದೆಲ್ಲನೂ ಸಹ ಮಾಡ್ಕೋಬೋದು. ಇವಾಗ ತರಕಾರಿ ಮತ್ತು ಹಾಕ್ಕೊಂಡಿರುವಂಥ ಮಸಾಲಾನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ ನಂತರ 2 ಕಪ್ನಷ್ಟು ಅಕ್ಕಿಗೆ 4.25 ಕಪ್ನಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಅಂದರೆ 1 ಕಪ್ನಷ್ಟು ಅಕ್ಕಿಗೆ 2.25 ಕಪ್ನಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಅದ್ರ ಮಿಡಲಲ್ಲಿ 2ರಿಂದ 2.25 ಸಾಕಾಗತ್ತೆ.
ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಈ ರೀತಿ ಕುದಿಯೋ ಹಂತದಲ್ಲಿ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ಕೊಂಡಿದ್ದೀನಿ. ಸೇರಿಸಿದ ಮೇಲೆ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಹಾಕಿ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ನಮ್ಮನೆಯಲ್ಲಿ ಇತ್ತು, ಅಂದರೆ ಫ್ರೈಡ್ ಆನಿಯನ್. ಇದು ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಕೊಂಡ್ರೆ ಬಹಳ ರುಚಿಯಾಗಿ ಬರುತ್ತೆ. ನನ್ನ ಹತ್ರ ಆಲ್ರೆಡಿ ಇತ್ತು, ಸೊ ಹಾಗಾಗಿ ಸೇರಿಸ್ಕೊಂಡು ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಕುಕ್ ಆಗೋದಕ್ಕೆ ಬಿಡಬೇಕು. ಇದು ಕಂಪ್ಲೀಟಾಗಿ ಕುಕ್ ಆದಮೇಲೆ ವಾರ್ಮ್ ಅಂತಲೇ ಅದು ಆಟೋಮ್ಯಾಟಿಕ್ಕಾಗಿ ಆಫ್ ಆಗುತ್ತೆ, ಅಂದರೆ ವಾರ್ಮ್ಗೆ ಅದು ಟರ್ನ್ ಆಗುತ್ತೆ. ಅದಾದಮೇಲೆ ಒಂದು 10 ನಿಮಿಷ ಬಿಟ್ಟು ಅದಾದ ನಂತರ ನೀವು ಓಪನ್ ಮಾಡಿದ್ರೆ ಪರ್ಫೆಕ್ಟಾಗಿ ಬಿಸಿ ಬಿಸಿಯಾಗಿರುವಂಥ ಬಿರಿಯಾನಿ ರೆಡಿಯಾಗಿರುತ್ತೆ. ಹಾಗೆ ಅದು ಕುಕ್ ಆಗೋ ಅಷ್ಟರಲ್ಲಿ ಇಲ್ಲಿ ಸ್ವಲ್ಪ ಫ್ರೂಟ್ ಸಲಾಡ್ ಮಾಡ್ಕೊಳ್ಳೋದಿತ್ತು, ಹಾಗೆ ಸ್ವಲ್ಪ ಮೊಸರು ಬಜ್ಜಿನೂ ಸಹ ಮಾಡ್ಕೊಳ್ಳೋದಿತ್ತಲ್ವ, ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಸಿಂಪಲ್ಲಾಗಿ ಹೋಟೆಲ್ ಸ್ಟೈಲ್ನಲ್ಲೇ ಮೊಸರು ಬಜ್ಜಿನ ಮಾಡ್ತಾ ಇದ್ದೀನಿ. ಅದು ಕೂಡ ತುಂಬ ಸಿಂಪಲ್. ಅದು ಹೇಗೆ ಹೋಟೆಲ್ ಸ್ಟೈಲ್ ಅಂದರೆ ಬಹಳ ಜನಕ್ಕೆ ಗೊತ್ತೇ ಇರುತ್ತೆ. ಹೋಟೆಲ್ ಸ್ಟೈಲಲ್ಲಿ ಮೊಸರು ಬಜ್ಜಿ ಮಾಡಿದಾಗ ಅದಕ್ಕೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿರ್ತಾರೆ. ಸಿಹಿ ಮೊಸರಾದರೆ ಚೆನ್ನಾಗಿರುತ್ತೆ. ಇನ್ ಕೇಸ್ ಹುಳಿ ಮೊಸರಿತ್ತು ಅಂತಂದರೆ ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಸ್ವಲ್ಪ ಸೌತೆಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಬೇಕು ಅಂದರೆ ಕೊನೆಯಲ್ಲಿ ಒಗ್ಗರಣೆನ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ಸರ್ವ್ ಮಾಡ್ಬೋದು. ಈ ಥರ ರೈಸ್ ಕುಕ್ಕರ್ ಎಲ್ಲ ಇತ್ತು ಅಂತಂದರೆ ಆರಾಮಾಗಿ ಈ ಥರ ಎಕ್ಸ್ಟ್ರಾ ಕೆಲಸಗಳೆಲ್ಲ ಮಾಡ್ಕೋಬೋದು. ಕುಕ್ಕರ್ ಕೂಗ್ತಾ ಇದೆ, ಅದನ್ನು ಆಫ್ ಮಾಡಬೇಕು, ಆ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು, ಎಷ್ಟು ಕೂಗ್ತು ಆ ಥರ ಎಲ್ಲ ಇರೋದೇ ಇಲ್ಲ. ಅದು ಕುಕ್ಕಾದ ತಕ್ಷಣ ವಾರ್ಮ್ಗೆ ಅದು ಕನ್ವರ್ಟ್ ಆಗಿಬಿಡುತ್ತೆ, ಅಂದರೆ ಸ್ವಿಚ್ ಆಫ್ ಆಗಿ ವಾರ್ಮ್ಗೆ ಅದು ಹೋಗಿಬಿಡುತ್ತೆ. ಸೊ ಪರ್ಫೆಕ್ಟಾಗಿ ಕುಕ್ ಆಗಿರುತ್ತೆ. ಅದು 5 ಗಂಟೆಗಳ ತನಕ ನಾವು ವಾರ್ಮಲ್ಲೇ ಇಟ್ಕೋಬೋದು. ಪರ್ಫೆಕ್ಟಾಗೇ ಇರುತ್ತೆ, ಬೆಂದೋಗ್ಬಿಡುತ್ತೆ, ಆ ಥರ ಏನೂ ಇರೋದಿಲ್ಲ. ಬೆಸ್ಟ್ ಅಂದರೆ ಬೆಸ್ಟ್ ಆಪ್ಷನ್ ಈ ಥರ ಒಂದು ಕುಕ್ಕರ್ ಇತ್ತು ಅಂತಂದರೆ ಆರಾಮಾಗಿ ಅಡುಗೆಗಳೆಲ್ಲ ಮಾಡ್ಕೋಬೋದು. ಇವಾಗ ಬಿರಿಯಾನಿ ರೆಡಿ ಆಗೋ ಅಷ್ಟರಲ್ಲಿ ಫ್ರೂಟ್ ಸಲಾಡ್ ಕೂಡ ಆಗಿತ್ತು, ಹಾಗೆ ಮೊಸರು ಬಜ್ಜಿ ಕೂಡ ರೆಡಿಯಾಗಿತ್ತು. ಇವಾಗ ಪರ್ಫೆಕ್ಟಾಗಿ ಉದ್ರುದ್ರಾಗಿ ವೆಜ್ ಬಿರಿಯಾನಿ ರೆಡಿಯಾಗಿದೆ. ನಾರ್ಮಲ್ ಕುಕ್ಕರಲ್ಲಿ ಮಾಡ್ಕೊಂಡ್ರೂ ಸಹ ಇಷ್ಟು ಪರ್ಫೆಕ್ಟಾಗಿ ಬರಲ್ಲ, ಯಾಕೆಂದರೆ ಮೇಲ್ಗಡೆ ಉದ್ರುದ್ರಾಗೇ ಇರುತ್ತೆ, ಅದರ ಕೆಳಗಡೆ ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ. ಬಟ್ ಇದನ್ನು ನೋಡ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ಇನ್ನು ಇದರಲ್ಲಿ ರೈಸ್ ಮಾಡ್ಕೊಳ್ಳೋದು ಕೂಡ ತುಂಬ ಅಂದರೆ ತುಂಬ ಸುಲಭ. ಎಷ್ಟು ಪರ್ಫೆಕ್ಟಾಗಿ ಉದ್ರುದ್ರಾಗಿ ಫ್ಲಫಿಯಾಗಿ ರೆಡಿಯಾಗಿರುತ್ತೆ ಅಂದರೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ರೈಸ್ ರೆಡಿಯಾಗಿದೆ ಅಂತ. ಇವಾಗ ಆಲ್ಮೋಸ್ಟ್ ನಮ್ಮದು ಲಂಚ್ ಟೈಮ್ ಮುಗ್ದಿತ್ತು. ಇನ್ನು ಈ ಪಾತ್ರೆಯಲ್ಲಿ ಇನ್ನೂ ಕೂಡ ಬಿರಿಯಾನಿ ಉಳಿದಿತ್ತು. ಇನ್ನು ನೈಟ್ ಡಿನ್ನರ್ಗೋಸ್ಕರ ರೈಸ್ ಮಾಡ್ಕೊಳ್ಳೋದಿತ್ತು. ಇದನ್ನು ತೆಗೆದು ಮತ್ತೆ ವಾಶ್ ಮಾಡಿ ಹಾಕ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ, ಪೇಷನ್ಸ್ ಕೂಡ ಇರಲಿಲ್ಲ. ಸೊ ಹಾಗಾಗಿ ಡೈರೆಕ್ಟಾಗಿ ಇನ್ನೊಂದು ಪಾಟ್ನ ಇಟ್ಕೊಂಡು ನಾನು ರೈಸ್ನ ಮಾಡ್ಕೋತೀನಿ. ಈ ರೈಸ್ ಸೆಪ್ರೇಟರ್ ಇರೋದ್ರಿಂದ ರೈಸ್ ತಳ ಹಿಡಿಯೋದಿಲ್ಲ. ಈ ರೈಸ್ ಸೆಪ್ರೇಟರ್ ಇರೋದ್ರಿಂದ ತುಂಬ ಉದ್ರುದ್ರಾಗಿ ಬರುತ್ತೆ, ಸ್ವಲ್ಪ ಸಾಫ್ಟಾಗಿ ಕೂಡ ರೈಸ್ ಇರುತ್ತೆ. ಇವಾಗ ಇದನ್ನು ಆನ್ ಮಾಡ್ಕೊಳ್ಳೋದಷ್ಟೇ. ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಟ್ಟರೆ ಪರ್ಫೆಕ್ಟಾಗಿ ಉದ್ರುದ್ರಾಗಿ ಅನ್ನ ರೆಡಿಯಾಗಿರುತ್ತೆ. ಇದ್ರ ಲಿಂಕ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ ಎಷ್ಟು ಉದ್ರುದ್ರಾಗಿ ರೆಡಿಯಾಗಿದೆ ಅಂತ. ಅಷ್ಟೇ ಅಲ್ಲದೆ ನಾನು ಮೊದಲೇ ಹೇಳಿದಾಗೆ ಇದರಲ್ಲಿ ಬಿರಿಯಾನಿ, ಪಲಾವ್, ಪೊಂಗಲ್, ಪಾಯಸ, ಹಾಲನ್ನು ಸಹ ಕಾಯಿಸ್ಕೋಬೋದು. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.